ಬಾಯ್ ಬಾಯ್. ಅಂತೂ ಎಂತೂ ಲದಾಖ್ ಹೊರಟ್ಯ. ಹಾಯ್, ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನ್ನೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಸಂಜೆ ಹೊತ್ತಲ್ಲಿ ಎಲ್ಲಿ ಹೊರಟಿದ್ದೀವಿ ಅಂದರೆ ಮೋಸ್ಟ್ ಅವೇಟೆಡ್ ಡ್ರೀಮ್ ರೈಡ್ ಲಡಾಖ್ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಟೈಮು 4:45 ಬೆಂಗಳೂರಿಂದ ಹೊರಟಿದ್ದೀವಿ. ಸೊ ಈ ರೈಡಲ್ಲಿ ನನ್ನ ಜೊತೆ ನನ್ನ ಫ್ರೆಂಡು ವರುಣ್ ಬರ್ತಾ ಇದ್ದಾನೆ. 4 ವರ್ಷದಿಂದ ಪ್ಲ್ಯಾನ್ ಮಾಡಿ ಅಂತೂ ರೈಡು ಸ್ಟಾರ್ಟ್ ಆಗಿದೆ. ಗ್ಲೌಸು, ರೈಡಿಂಗ್ ಶೂ ಎಲ್ಲ ಸ್ವಲ್ಪ ಬ್ರೇಕಿನ್ ಆಗಬೇಕು. ತೊಗೊಳ್ಳಿ, ಒಂದು ಹಚ್ಕೊಳ್ಳಿ ನೀವು ಇಲ್ಲಿ. ಹಾಂ, ಎಲ್ಲಿ ಬೈಕು? ಓ, ನನ್ನ ಫ್ರೆಂಡು ವರುಣ್ ಅಂತ, ಶಶಿ. ಓಕೆ, ಥ್ಯಾಂಕ್ ಯು, ಸಿಗೋಣ, ಬಾಯ್ ಬಾಯ್. ಟೈಮ್ ಇವಾಗ 6 ಗಂಟೆ. ಆಲ್ಮೋಸ್ಟ್ ಹತ್ರ ತುಮಕೂರು ಇನ್ನೊಂದು 20 ಕಿಲೋಮೀಟ್ರ್ ಇರ್ಬೋದು. ಟ್ಯಾಂಕ್ ಬ್ಯಾಗು ಹೆವಿ ವೇಟ್ ಆಗಿಬಿಟ್ಟಿದೆ. ಡ್ರೋನು, ಕ್ಯಾಮ್ರಾ, ಲೆನ್ಸು ಎಲ್ಲ ಇದರಲ್ಲೇ ಇದೆ. ನಿಮಗೆ ವಾಯ್ಸ್ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ ಅನ್ಕೋತೀನಿ, ಯಾಕಂದರೆ ಸಿಕ್ಕಾಪಟ್ಟೆ ವಿಂಡ್ ಬ್ಲಾಸ್ಟು, ಕ್ರಾಸ್ ವಿಂಡ್ಸು ತುಂಬ ಇದೆ, ತಳ್ತಾ ಇದೆ ಹಂಗೆ ಬೈಕನ್ನು ಆ ಕಡೆ ಈ ಕಡೆ. ಅಲ್ಲಿ ನೋಡು, ಅಲ್ಲಿ ಮಳೆ ಆಗ್ತಾ ಇದ್ದಂಗೆ ಕಾಣ್ತಿದೆ. ಓಕೆ, ರಾತ್ರಿ ಊಟ ಸಾರ್ಟ್ ಆಯಿತು. ಇಲ್ಲೇ ಇಡ್ಲಿ ವಡೆ ರೈಸ್ ಬಾತು ತಿಂದ್ಕೊಂಡ್ವಿ. ಇನ್ನೂ ಒಂದು 105 ಕಿಲೋಮೀಟ್ರ್ ಹುಬ್ಳಿ, 2 ಅವರ್ ಬೇಕು. ಹುಬ್ಳಿಗೆ ಇನ್ನೊಂದು ಲಾಸ್ಟ್ 70 ಕಿಲೋಮೀಟರ್ಸ್ ಇದೆ. ಲೈಟಾಗಿ ಮಳೆ ಬರ್ತಾಯಿದೆ, ಜೋರಾಗಿ ಸ್ಟಾರ್ಟ್ ಆಯಿತು ಮಳೆ. ರೈನ್ ಗೇರ್ಸಲ್ಲಿ ಹಾಕ್ಕೊಂಡೆ. ಮೋಸ್ಟ್ಲಿ ವರುಣ್ ತುಂಬ ದೂರ ಹೋದ ಅನಿಸುತ್ತೆ. ನಾನು ಈ ಕಡೆ ನಿಂತಿದ್ದೆ, ಅವನಿಗೆ ಕಾಣಿಸಿಲ್ಲ, ಅವನು ಹಂಗೆ ಪಾಸ್ ಆಗಿಬಿಟ್ಟ. ಓ, ಫುಲ್ ಜೋರಾಗಿದೆ ಮಳೆ, ಹೆವಿ ಅಂದರೆ ಹೆವಿ ಜೋರು. Day 2 of ಬೆಂಗಳೂರು ಟು ಲದಾಖ್ ರೈಡ್. ಎಲ್ಲಿ ಮಾತಾಡಿದ್ದು? ನೀ ಮಾತಾಡಿದ್ದ? ಬಂದರು ಬಂತು, ಮಾತಾಡು ಜೋರಾಗಿ. ಲಡಾಖ್ ಹೊಂಟೇವೆ. ಲಡಾಖ್ ನಾವೆಲ್ಲ 4,000-5,000 ಕಿಲೋಮೀಟ್ರು ಆಫ್ ರೋಡ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಹುಬ್ಳಿ ಜನ ಇಲ್ಲೇ ಎಲ್ಲ ಲಡಾಖ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಇಲ್ಲಿ ದಿನ ರೋಡ್ ಚೇಂಜ್ ಆಗ್ತಾ ಇರ್ತು. ಲ್ಯಾಂಡ್ ಸ್ಲೈಡ್ ಆಗಿ ಸ್ನೋ ಎಲ್ಲ ಬಿದ್ದರೆ ಒಂದು ಕಡೆ ರೋಡು, ಸರಿ ಇದ್ದರೆ ಒಂದು ಕಡೆ ರೋಡು. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ
ವೆದರ್ ಚೇಂಜ್ ಆಗ್ತಾ ಇರ್ತಲ್ಲ, ಹಾಗಾಗಿ ಅವಾಗ ರೋಡೆಲ್ಲ ಚೇಂಜ್ ಮಾಡ್ತಾ ಇರ್ತಾ. ಇವಾಗ ಅಟಲ್ ಟನಲ್ ಬಂತು. ಅದು ಯಾಕೆ ಹಂದಿ ಅಲ್ಲ, ಯಾಕೆ ನೀನು ಲದಾಖಲ್ಲಿದೆಯಪ್ಪ, ಹುಬ್ಳಿಲಲ್ಲ ಹಂದಿ ಸಿಗೋಕ್ಕೆ. ಅಟಲ್ ಟನಲ್ ಕ್ರಾಸ್ ಮಾಡೋಕ್ಕಿಂತ ಮುಂಚೆ ಲೆಫ್ಟಿಗೆ ನಾವು ರೋಹತಾಂಗ್ ಪಾಸಿಗೆ ಹೋಗ್ತೇವೆ. ಈಗ ಅಟಲ್ ಟನಲ್ ಹೋದರೆ ರೋಹತಾಂಗ್ ಪಾಸ್ ಸಿಗ್ತಾ ಇಲ್ಲ, ಸೊ ನಾವು ರೋಹತಾಂಗ್ ಪಾಸ್ ಹತ್ತಿ ಅಟಲ್ ಟನಲನ್ನು ಅವಾಯ್ಡ್ ಮಾಡ್ತೀವಿ. ನಮ್ಗೆ ಆಫ್ ರೋಡ್ ಬೇಕಲ್ಲ, ಹಾಗಾಗಿ. ಬಂದ್ಯಾ? ಇಲ್ಲಿ ಹೈ ಆಲ್ಟಿಟ್ಯೂಡು, ಸ್ವಲ್ಪ ಆಕ್ಸಿಜನ್ ಪ್ರಾಬ್ಲಮ್ ಆಗ್ತು. ಇಲ್ಲಿ ಗಾಳಿ ಎಲ್ಲ ಸ್ವಲ್ಪ ತಿನ್ನು, ಧೂಳೆ ಜಾಸ್ತಿ ಗಾಳಿಗಿಂತ. ಆ ಸ್ವಿಡ್ಸ್ ಯಾವ ಲೆವೆಲಿಗೆ ಅಂದರೆ, ಬೈಕ್ ನೋಡಿ ಕ್ರಾಸಲ್ಲಿ ಹೋಗ್ತಾ ಇದೆ, ಹಿಂಗೆ ಕಳ್ತಾ ಇದೆ ಆ ಕಡೆಯಿಂದ. ಇಂಜನ್ ನೀಟೆಲ್ಲ ಲೆಫ್ಟ್ ರೈಟ್ ಸೈಡ್ ಖಾಲಿ ಹೊಡಿತಾ ಇದೆ. ಸೇತುವೆ ಹೆಸರು ಮೇಜರ್ ಸೇತುವೆ ಅಂದೆ, ಘಟಪ್ರಭಾ ನದಿ, ನ್ಯಾರೋ ಬ್ರಿಡ್ಜ್. ಇದು ಯಾವುದೋ ಇದು ಸಂಗಮ ಇದ್ದು ಕಾಣ್ತು ಇಲ್ಲಿ, ಯಾವುದೋ 2 ನದಿ ಸಂಗಮ ಇದ್ದು. ಆ ಕೂಡಲ ಸಂಗಮ ಇತ್ತಲ್ಲ ಬಾಗಲಕೋಟೆ, ಅದು ಇಲ್ಲೇ ಎಲ್ಲ ಬತ್ತು, ಅಲ್ಲಿ ಬತ್ತು ದೇವಸ್ಥಾನ ಹೆಚ್ಚಾಗಿ. ಭಾರಿ ಚೆನ್ನಾಗಿ ಕಾಣಿಸ್ತಾ ಇದೆ. ಏನೇನೋ ಮಜಾ ಇದ್ದು ಕೆಳಗಡೆ. ಕೃಷ್ಣಾ ನದಿ. ಇದ್ದು ಮಳೆ ಆಗ್ತಾನೆ ಇರ್ತದೆ. ಆನಿದ್ದ ಯಾವ ಹೋಟೆಲ್ ಇದು? ಪುಷ್ಪಕ್ ಹೋಟೆಲ್. ಪುಷ್ಪಕ್ ಹೋಟ್ಲಲ್ಲಿ ಊಟ ಆಯಿತು, ನಾಷ್ಟ ಆಯಿತು ಪುಷ್ಪಕ್ ಹೋಟ್ಲಲ್ಲಿ. ಇನ್ನು ಸಂಭಾಜಿನಗರ್ 308 ಕಿಲೋಮೀಟ್ರು, ಒಂದು 5 ಅವರ್ ಆಗುತ್ತೆ ಹೊರಡುವ. ಮಹಾರಾಷ್ಟ್ರ ಬಸ್ಸಿಂದ ಅವಸ್ಥೆ. ಮತ್ತೊಂದು ಮಹಾರಾಷ್ಟ್ರ. ಇನ್ನೂ ಎಷ್ಟು ಇಂಥ ಬಸ್ ಸಿಗೋದಿದ್ದೆ. ನಾನು ಏನು ಹೊಗೆ ಬಿಡ್ತಾ ಇದ್ದಲ್ಲೇ, ಇದು ಕೆಳಗಡೆಯಿಂದ ಫುಲ್ ಹೊಗೆ ಬಸ್. ಮತ್ತೊಂದು ಕಂಡಿದ್ದ ಬಸ್ಸೆಲ್ಲ ಹಿಂಗ್ತದೆ. ಇದು ನೋಡಿದ್ದು ಅಲ್ಲ, ತಗಡು ಬಡ್ದು ಬಸ್ ಮಾಡಿದ್ದ. ಗ್ರೇಟ್, ನೀವು ಗ್ರೇಟ್. ಇನ್ನೊಂದು ಡಕೋಟಾ ಎಕ್ಸ್ಪ್ರೆಸ್. ಮಳೆ ಶುರು. ಓಹೋ ಫುಲ್ ಜೋರು ಮಳೆ. ಟೋಲ್ ಬಂತು ನಿಂತ್ಕೊಳ್ಳೋದ ಅಂದೆ. ಸರಿ, ಇದು ಕ್ರಾಸ್ ಮಾಡಿ ನಿಂತ್ಕೊಳ್ಳೋಣ. ಮಸ್ತಾಗಿ ಮಳೆ ಹೊಡಿತು. ಒಂದು ಅರ್ಧ ಗಂಟೆ ನಿಂತ್ಕೊಂಡು ಒಂದು ಟೀ ಕುಡಿದು
ಇವಾಗ ಮಳೆಯಲ್ಲೇ ಮುಂದೋಗೋದು. ಹಾಂ 4% ಇದ್ದು ನಿಮ್ಮದು. ಹೌದು, ಬಂದಾಗ್ತೀಗ, ಬಂದ್ ಮಾಡೋದೇ ಈಗ. ಸಂಭಾಜಿನಗರಿಂದ 178 ಕಿಲೋಮೀಟ್ರು, 4 ಅವರ್, 7:30-8 ಗಂಟೆ ಆಗುತ್ತೆ ಮುಟ್ಟಕ್ಕೆ. ಹೋಗಿ ರೂಮ್ ಹುಡುಕಿ ಟೀ 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 ಮಳೆಯಲ್ಲಿ ನೆಂದು ಹಸಿಯಾಗಿ ರೇನ್ ಕೋಟ್ ಹಾಕ್ಕೊಂಡು ಸಂಭಾಜಿನಗರ್, ಛತ್ರಪತಿ ಸಂಭಾಜಿನಗರ್ ಇನ್ನೊಂದು 120 ಕಿಲೋಮೀಟ್ರ್ ಇದೆ. ಫುಲ್ಲು ಮಳೆ. ಅವಾಗಿಂದ ಸೊಲ್ಲಾಪುರದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾಯಿದೆ. ಚೈನೆಲ್ಲ ಫುಲ್ಲು ಡ್ರೈ ಆಗಿ ಸೌಂಡ್ ಬರ್ತಾಯಿತ್ತು. ಸ್ವಲ್ಪ ಚೈನ್ ಲೂಬ್ ಮಾಡ್ಕೊಂಡ್ವಿ. ಚೈನ್ ಲೂಬ್ ಅಂದರೆ ಒಂದು ಜುಗಾಡ್ ಮಾಡಿದ್ವಿ. ಗೇರ್ ಆಯಿಲನ್ನು, ಡಿಶ್ ವಾಷರು ಲಿಕ್ವಿಡ್ ಇರೋದೊಂದು ಡಿಸ್ಪೆನ್ಸರು, ಸೊ ಅದರೊಳಗಡೆ ಗೇರ್ ಆಯಿಲ್ ಹಾಕ್ಕೊಂಡಿದ್ದೀವಿ, ಅದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ಫುಲ್ಲು ಒದ್ದೆ ಆಗಿದ್ದೀವಿ. ಇವನ್ನು ರೈಡಿಂಗ್ ಶೂ ಒಳಗಡೆನೂ ನೀರಿದೆ. ಅದಾದಮೇಲೆ ಮೇಲ್ಗಡೆಯಿಂದ ರೈನ್ ಕೋಟ್ ಹಾಕ್ಕೊಂಡಿದ್ದೀವಿ. ಫುಲ್ಲು ಮಳೇಲಿ ಬಂದು ಇವಾಗ ಡ್ರೈ ಇದೆ. ಇಲ್ಲೆಲ್ಲ ಮಳೆನೇ ಇಲ್ಲ.